ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ತಿರುಗೊಂದು ಆವರ್ತಿ ಈ ವಿಶ್ರಾಂತಿಕರವಾದ ದಿನದಲ್ಲಿ ದೇವರಾದ ಕರ್ತನು ನನಗೂ ನಿಮಗೂ ಕೊಟ್ಟಿರುವಂಥ ಈ ಒಳ್ಳೆ ಅವಕಾಶವನ್ನು ಕರ್ತನ ನಾಮದಲ್ಲಿ ಕರ್ತನಿಗಾಗಿ ಕರ್ತನಲ್ಲಿ ಇದ್ದುಕೊಂಡು ನಮ್ಮ ಕರ್ತನು ನನ್ನ ನಿನ್ನ ವಿಷಯದಲ್ಲಿ ಇಂದಿನ ದಿನದಲ್ಲಿ ಏನನ್ನು ಮಾತನಾಡಲಿಕ್ಕಿದ್ದಾನೆ, ಆ ಮಾತು ನನ್ನ ನಿನ್ನ ಜೀವಿತದಲ್ಲಿ ನಿಜವಾಗಿಯೂ ಅದನ್ನು ವಿಧೇಯರಾಗಿ ಇದು ನನ್ನ ಜೀವಿತಕ್ಕೆ ಬೇಕು, ನನ್ನ ಜೀವಿತಕ್ಕೆ ದೇವರಾದ ಕರ್ತನು ಇದನ್ನು ಮಾತನಾಡಿದ್ದಾನೆ, ನನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ದೇವರಾದ ಕರ್ತನು ಈ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಸಂಧಿಸಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಈ ವಾಕ್ಯವನ್ನು ನಾನು ನೀನು ಅಂಗೀಕಾರ ಮಾಡಿಕೊಂಡು ಈ ವಾಕ್ಯಕ್ಕೆ ನನ್ನನ್ನು ನಿಮ್ಮನ್ನು ಒಪ್ಪಿಸಿಕೊಟ್ಟು ಈ ವಾಕ್ಯದ ಮೂಲಕ ದೇವರಾದ ಕರ್ತನಿಗೆ ವಿಧೇಯರಾಗಿ ನಾವು ನಡೆಯುವುದಾದರೆ ನಿಜವಾಗಿಯೂ ಈ ವಾಕ್ಯದ ಪ್ರತಿ ಒಂದೊಂದು ಆಶೀರ್ವಾದಗಳನ್ನು ನಾನು ನೀನು ನನ್ನ ಕುಟುಂಬ ನಿಮ್ಮ ಕುಟುಂಬ ಈ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಬಾಧ್ಯವಾಗಿದೆ. ಪ್ರಿಯ ದೇವಜನರೇ, ವಾಕ್ಯದಷ್ಟು ಮಹಿಮೆಯಿಂದ ತುಂಬಲ್ಪಟ್ಟದ್ದು, ವಾಕ್ಯದಷ್ಟು ನನ್ನ ನಿನ್ನ ಜೀವಿತದಲ್ಲಿ ಉತ್ತಮವಾದದ್ದು ಕಾರ್ಯವನ್ನು ಸಾಧಿಸುವುದು ಈ ಲೋಕದಲ್ಲಿ ಯಾವುದೂ ಕೂಡ ಇಲ್ಲ. ವಾಕ್ಯ ಎಲ್ಲದಕ್ಕೂ ನನ್ನ ನಿನ್ನ ಜೀವಿತಕ್ಕೆ ಕಾರಣವಾಗಿದೆ. ಎಷ್ಟಾಗಿ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ವಾಕ್ಯವನ್ನು ನೀವು ಪ್ರೀತಿ ಮಾಡ್ತೀರಾ, ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಅಪ್ಪಿಕೊಳ್ತೀರಾ, ನಿಮ್ಮ ಜೀವಿತದಲ್ಲಿ ನೀವು ಇದ್ದ ಹಾಗೆ ಇರಲ್ಲ. ನಿಮ್ಮ ಜೀವಿತದಲ್ಲಿ ಪರಲೋಕದ ಸಮಾಧಾನ ತುಂಬಿಕೊಂಡು ಆ ಸಮಾಧಾನದಲ್ಲಿ ಜೀವಿಸುವಂತೆ ಸಮಾಧಾನದ ಅಧಿಪತಿಯು ನನ್ನೊಂದಿಗೆ ನಿಮ್ಮೊಂದಿಗೆ ಇದ್ದುಕೊಂಡು ಆತನು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ನೀತಿವಂತರ ವಿಷಯದಲ್ಲಿ ದೇವರಾದ ಕರ್ತನು ಮಾತನಾಡುವನಾಗಿದ್ದಾನೆ. ಈ ನೀತಿವಂತರು ಯಾರೆಂಬುದನ್ನು ಇವತ್ತು ದೇವರಾದ ಕರ್ತನು ತನ್ನ ಜೀವವುಳ್ಳ ವಾಕ್ಯದ ಮೂಲಕ ಆತನು ಮಾತನಾಡಲಿಕ್ಕಿದ್ದಾನೆ. ಇವತ್ತು ನಾನು ನೀನು ಆ ಮಾತನ್ನು ಕೇಳಲಿಕ್ಕೆ, ಆ ಸ್ವರವನ್ನು ಕೇಳಲಿಕ್ಕೆ ನಾನು ನೀವು ಸಿದ್ಧರಾಗಿದ್ದೇವಾ? ಪ್ರಿಯ ದೇವಜನರೇ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನನ್ನಲ್ಲಿ ಕೈ ಮುಗ್ದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ದೇವರ ಬರೋಣದ ಬರುವಿಕೆ ಅತಿ ಸಮೀಪದಲ್ಲಿದೆ. ಪ್ರಿಯರೇ, ವಾಕ್ಯವನ್ನು ಪ್ರೀತಿ ಮಾಡಿ. ನಿಮ್ಮ ಜೀವಿತದಲ್ಲಿ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ತಿರುಗಲಿಕ್ಕೆ ಹೋಗಬೇಡಿ. ವಾಕ್ಯವನ್ನು ನಿಮ್ಮ ಹೃದಯ ಎಂಬ ಹಲಗೆಯಲ್ಲಿ ಯಾವಾಗಲೂ ಇಡುತ್ತಾ ಆ ವಾಕ್ಯವನ್ನು ಪ್ರೀತಿ ಮಾಡ್ತಾ ಆ ವಾಕ್ಯಕ್ಕೆ ನಿಮ್ಮ ಜೀವಿತವನ್ನು ಸಮರ್ಪಿಸಿಕೊಡುತ್ತಾ ಆ ವಾಕ್ಯದ ಮೂಲಕವಾಗಿ ನೀವು ಜೀವಿಸುವುದಾದರೆ ನೀವು ದೀರ್ಘಾಯುಷ್ಯನ ದೇವರು ಅನುಗ್ರಹಿಸಿ ಆ ದೀರ್ಘಾಯುಷ್ಯದಲ್ಲಿ ದೇವರಾದ ಕರ್ತನು ವಾಕ್ಯವೆಂಬಾತನು ನಿಮ್ಮನ್ನು ತೃಪ್ತಿಪಡಿಸಿ ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರಾದ ಕರ್ತನು ಚಿರಪರಿಚಿತವಾದಂಥ ವಾಕ್ಯವನ್ನು ಇವತ್ತು ಮಾತನಾಡುವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಕೀರ್ತನೆಗಳು 34ನೇ ಸಂಧಿ 15ನೇ ವಚನ, 17ನೇ ವಚನ ಮತ್ತೆ 19, 20ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಪ್ರಿಯ ದೇವಜನರೇ, ನೀತಿವಂತರ ವಿಚಾರ,
ನೀತಿವಂತರ ಲೋಕದ ಜನರ ವಿಚಾರದಲ್ಲಿ ದೇವರಾದ ಕರ್ತನು ಮಾತನಾಡುವಂಥದ್ದಲ್ಲ. ಯಾಕಂದ್ರೆ ಪ್ರಿಯರೇ, ಇವತ್ತು ಲೋಕದಲ್ಲಿ ನಾವು ನೋಡುವಂಥ ವೇಳೆಯಲ್ಲಿ ಇವತ್ತು ಜಾತಿಯ ಪ್ರೇಮ ಜಾಸ್ತಿಯಾಗಿ ಹೋಗಿದೆ. ಜಾತಿಯ ಪ್ರೀತಿ ಇವತ್ತು ಜಾಸ್ತಿಯಾಗಿ ಹೋಗಿದೆ. ಇವತ್ತು ಮನುಷ್ಯತ್ವವನ್ನು ಕಳಕೊಂಡಂತ ಜೀವಿತವಾಗಿದೆ. ಇವತ್ತು ಜಾತಿಯ, ಇವತ್ತು ರಾಜಕೀಯ ವಿಷಯದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ಜಾತಿ ಜಾತಿ ಜಾತಿ. ಹಲ್ಲೆಲೂಯ. ಇವತ್ತು ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಜಾತಿಯನ್ನಾಗಿ ಆತನು ಉಂಟು ಮಾಡಲಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ 15ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ನೀತಿವಂತನನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಪ್ರಿಯ ದೇವ ಜನರೇ, ಯೆಹೋವನು ನೀತಿವಂತನನ್ನು ಕಟಾಕ್ಷಿಸ್ತಾನೆ. ಕಟಾಕ್ಷಿಸುವುದಂದ್ರೆ ಏನು? ಕಟಾಕ್ಷಿಸುವುದಂದ್ರೆ ಕಾಪಾಡುವಂಥದ್ದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇವತ್ತು ನೀತಿವಂತರು, ಇಲ್ಲಿ ನಾವು ನಿಜವಾಗಿ ದೇವರ ವಾಕ್ಯವನ್ನು ಕೇಳುವಂತ ನಾವು ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಿಜವಾಗಿ ಈ ವಾಕ್ಯಕ್ಕೆ ನಾನು ನೀನು ಬದ್ಧರಾಗಿದ್ದೇವ? ಇಲ್ಲಿ ದೇವರಾದ ಕರ್ತನು ನೀತಿವಂತರ ವಿಚಾರದಲ್ಲಿ ಇಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಅಬ್ರಹಾಮನನ್ನು ದೇವರಾದ ಕರ್ತನು ನೀತಿವಂತರನ್ನಾಗಿ ಮಾಡಿದಂತ ದೇವರು. ಆತನ ನಂಬಿಕೆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ನೀನು ಅಬ್ರಹಾಮನಂತೆ ದೇವರ ಮುಂದೆ ನಾನು ನೀನು ನೀತಿವಂತರಾಗಿ ಕಾಣಲ್ಪಡ್ತಾ ಇದ್ದೀವ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯ. ಕಿವಿಗೊಡುವುದಂದ್ರೆ ಕೇಳುವಂತದ್ದಾಗಿದೆ. ಇವತ್ತು ನನ್ನ ನಿನ್ನ ಪ್ರಾರ್ಥನೆ, ಪ್ರಿಯ ದೇವ ಜನರೇ, ನಾನು ನೀವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾನು ನೀನು ದೇವರ ಸಮ್ಮುಖದಲ್ಲಿ ನಾವು ಏನಾಗಿದ್ದೇವೆ? ನಿಜವಾಗಿ ದೇವರ ಆತ್ಮನಿಂದ ನಾನು ನೀನು ನೀತಿವಂತರಾಗಿದ್ದೇವ? ಹಲ್ಲೆಲೂಯ. ಕಟಾಕ್ಷಿಸ್ತಾನೆ ಅಂದ್ರೆ ಯಾವುದೇ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ಕೇಡು ಗಂಡಾಂತರದ ಪರಿಸ್ಥಿತಿಯಲ್ಲಿ ನಿಮ್ಮಿಂದ ಬಿಡಿಸ್ಲಿಕ್ಕೆ, ಅದರಿಂದ ಹೊರಗೆ ಬರಲಿಕ್ಕೆ ಆಗದಂತ ನೀವು ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವು ಇರ್ಬೋದು. ಇಲ್ಲಿ ನೀತಿವಂತರ ವಿಚಾರದಲ್ಲೇ ದೇವರು ಮಾತನಾಡುವನಾಗಿದ್ದಾನೆ. ಈ ದೇವರಾದ ಕರ್ತನು ಇವತ್ತು ನಾನು ನೀವು ಅಬ್ರಹಾಮನ ಸಂತತಿ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನಿಜವಾಗಿಯೂ ಆ ಅಬ್ರಹಾಮನು ದೇವರ ಮೇಲೆ ಇಟ್ಟಂತ ನಂಬಿಕೆ ಇವತ್ತು ನಾನು ನೀವು ಇಟ್ಟಿದ್ದೇವಾ? ಇದು ನಿಮ್ಮ ಜೀವಿತದಲ್ಲಿ ದೇವರ ಮೇಲೆ ನಂಬಿಕೆಯ ಲೋಕದ ಸಂಗತಿಗಳಲ್ಲಿ, ಲೋಕದ ಸಂಬಂಧವಾದ ಸಂಗತಿಗಳಲ್ಲಿ ನಿಮ್ಮ ಮನಸ್ಸುಗಳಿದೆಯಾ? ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ನಿನ್ನ ಹೃದಯವನ್ನು ಶೋಧಿಸಿ ತಿಳಿದುಕೊಂಡು ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ನಿನ್ನ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ನಾನು ನೀವು ದೇವರ ಮುಂದೆ ಯಾವ ಸ್ಥಾನದಲ್ಲಿ ನಾವು ಇದ್ದೇವೆ? ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ನಾವು ಯಾವ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 17ನೇ ವಾಕ್ಯ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಬಿಡಿಸುತ್ತಾನೆಂಬುದಾಗಿ. 19-20 ವಚನಕ್ಕೆ ಬರುವಾಗ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನ ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ಹಲ್ಲೆಲೂಯ. ಇಲ್ಲಿ ನೀತಿವಂತನಿಗೆ ಎಷ್ಟೊಂದು ಗ್ಯಾರಂಟಿಯನ್ನು ಇವತ್ತು ಕೊಡ್ತಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಈ ಲೋಕ ಸಂಬಂಧವಾದ ಇವತ್ತು ಗೌರ್ಮೆಂಟ್ ಅನೇಕ ಗ್ಯಾರಂಟಿಗಳನ್ನು ಕೊಡ್ತಿದೆ. ಹಲ್ಲೆಲೂಯ. ಯಾವ ಗ್ಯಾರಂಟಿ ಕೂಡ ಅದು ಶಾಶ್ವತವಲ್ಲ ಪ್ರಿಯರೇ. ಅದು ಲೋಕ ಸಂಬಂಧವಾದ ಎಲ್ಲ ಸುಳ್ಳು ಮಾತುಗಳಾಗಿದೆ. ಇವತ್ತು ದೇವರ ವಾಕ್ಯವನ್ನು ನಿನ್ನ ಜೀವಿತದಲ್ಲಿ ಅದು ನಿಜವಾಗಿ ಅದು ಗ್ಯಾರಂಟಿ ಆಗಿದೆ. ಇವತ್ತು ನಿಜವಾದ ಆ ಸಂಗತಿ, ಆ ಗ್ಯಾರಂಟಿ ನಿನ್ನ ವಿಷಯದಲ್ಲಿ ದೇವರಾದ ಕರ್ತನು ನಿನ್ನ ಜೀವಿತವನ್ನು ಶುದ್ಧೀಕರಿಸಿ ನಿನ್ನನ್ನು ಈ ಲೋಕದಲ್ಲಿ ನೀತಿವಂತರನ್ನಾಗಿ ಇಟ್ಟಿದ್ದಾನೆ. ಆದರೆ ಇವತ್ತು ಲೋಕದಲ್ಲಿ ಪ್ರತಿ ಒಬ್ಬೊಬ್ಬರು ಅನೇಕ ನೆಗೆಟಿವ್ ಸಂಗತಿಗಳನ್ನೇ ಮಾತನಾಡ್ತಿದ್ದಾರೆ. ಪ್ರಿಯ ದೇವ ಜನರೇ, ಇಲ್ಲಿ ದೇವರಾದ ಕರ್ತನು
ಈ ವಿಶ್ರಾಂತಿಕರವಾದ ದಿನ, ದೇವರು ಕೊಟ್ಟಿರುವಂತ ಈ ಸಮಯವನ್ನು ಎಷ್ಟು ಜನರು ಅಸಡ್ಡೆ ಮಾಡ್ತಿದ್ದಾರೆ. ಇವತ್ತು ಎಷ್ಟು ಜನರು ದೇವರಾದ ಕರ್ತನು ಕೊಟ್ಟಂತ ಈ ಸಮಯವನ್ನು ಅಸಡ್ಡೆ ಮಾಡ್ತಿದ್ದಾರೆ. ಕ್ರೈಸ್ತರು 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 ಹೇಳಿಕೊಂಡು ಇವತ್ತು ದೇವರು ಕೊಟ್ಟಿರುವಂತ ಈ ಸಮಯ ನಾಳೆ ಏನಾಗ್ತದೆ ಎಂಬುದಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು ಒಂದು ಕ್ಷಣದಲ್ಲಿ ನಿಮ್ಮ ಜೀವಿತದಲ್ಲಿ ಏನಾಗ್ತದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ದೇವರು ಕೊಟ್ಟಿರುವಂತ ಸಮಯ, ದೇವರು ನಿಮ್ಮನ್ನು ನೀತಿವಂತನಾಗಿ ನಿಮ್ಮನ್ನು ಕರೆದಿರುವುದಾದರೆ ನೀತಿವಂತನಿಗೆ ಬರತಕ್ಕ ಎಲ್ಲ ವಾಗ್ದಾನದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಇರ್ತದೆ. ನೀತಿವಂತನ ಎಲುಬುಗಳಲ್ಲಿ ಒಂದು ಮುರಿದು ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಇವತ್ತು ಲೋಕದಲ್ಲಿ ಒಂದೊಂದು ಸಂಭವಿಸುವಂತ ಕಷ್ಟಗಳು, ಆ ನೋವುಗಳು, ಸೈತಾನನು ಜನರ ಜೀವಿತದಲ್ಲಿ ಅವರು ನಿಜವಾದ ಒಳ್ಳೆಯ ಜೀವಿತವನ್ನು ಮಾಡದ ರೀತಿಯಲ್ಲಿ ಸೈತಾನನು ಒಬ್ಬೊಬ್ಬರ ಜೀವಿತವನ್ನು ನಾಶಕರವಾದ ಜೀವಿತಕ್ಕೆ ನಡೆಸ್ತಿದ್ದಾನೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ನಿನ್ನನ್ನು ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ ನೀತಿವಂತರೆಂಬುದಾಗಿ ಕರೀತಿದ್ದಾನೆ. ಆ ನೀತಿವಂತರ ಪದವಿಯಲ್ಲಿ ನಾನು ನೀನು ಇದ್ದೇವಾ? ನಿಜವಾಗಿ ದೇವರಾದ ಕರ್ತನನ್ನೇ ನಾನು ನೀನು ಆತುಕೊಂಡು ನಡೀತಾ ಇದ್ದೇವಾ? ದೇವರ ವಾಗ್ದಾನದ ಆಶೀರ್ವಾದ ನನ್ನ ನಿಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆಯಾ? ಇವತ್ತು ದೇವರು ಕೊಟ್ಟಿರುವಂತಹ ಸಮಯ, ಲೋಕದಲ್ಲಿ ಇಡೀ 6 ದಿನ ಕೂಡ ನಮ್ಮ ಕೆಲಸ ಕಾರ್ಯ ಎಲ್ಲವನ್ನು ಬೇಕಿದೆ ಜಡಿಗುಟ್ಟು, ಆ ಮಳೆ ಬಂದರೂ ಕೂಡ ಆ ಮಳೆ ಮಧ್ಯದಲ್ಲಿ ಕೂಡ ನಾವು ಏನ್ ಮಾಡ್ತೀವಿ? ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು. ಯಾಕೆ? ದೇವರು ನಮಗೆ ಕುಟುಂಬ ಕೊಟ್ಟಿದ್ದಾನೆ, ನಮಗೆ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾನೆ, ಅದು ನಾವು ಮಾಡಬೇಕು. ಆ ಕೆಲಸ ಕಾರ್ಯ ಮಾಡದಿದ್ದರೆ ಸಂಬಳ ಬರುವುದಿಲ್ಲ, ಹಣ ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಇನ್ನು ಅನೇಕ ರೀತಿಯಲ್ಲಿ ಲೋಕದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ, ಸಮಯ ಎಲ್ಲವೂ ಇದೆ. ಆದರೆ ಈ ವಿಶ್ರಾಂತಿಕರವಾದ ದಿನ, ಈ ಒಂದು ದಿನ ಸ್ವಲ್ಪ ಸಮಯ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ದೇಹದ ಆಲಸ್ಯಗಳು, ನಿದ್ದೆ ಬಿಡ್ತಾ ಇಲ್ಲ, ಬಲಹೀನತೆ ಬಿಡ್ತಾ ಇಲ್ಲ. ಯಾಕಂದ್ರೆ ಇದೇ ಈ ಸಮಯದಲ್ಲಿ, ಇದೇ ವಿಶ್ರಾಂತಿಕರ ಇದೇ ದಿನದಲ್ಲಿ ಇದೇ ಬಲಹೀನತೆಯನ್ನು ಮಾತನಾಡುವಂತ ನೀವು ಯಾರೇ ಆಗಿರಲಿ, ಲೋಕ ಸಂಬಂಧವಾದ ಯಾವುದೋ ಒಂದು ಕೆಲಸ ಕಾರ್ಯ ಇದೆ, ಟಕ್ಕ ಎದ್ದುಕೊಂಡು ಏನಾಗ್ತೀರಿ? ಓಡ್ತೀರಾ. ಆದರೆ ದೇವರ ಸಮ್ಮುಖದಲ್ಲಿ ದೇವರ ಮಾತು, ದೇವರ ವಾಕ್ಯ ಕೇಳಲಿಕ್ಕೆ ಮಾತ್ರ ಸಮಯ ಇಲ್ಲ. ಆದರೆ ರೋಗಗಳು ಬರುವಾಗ, ಕಷ್ಟಗಳು ಬರುವಾಗ, ಚಿಂತೆಗಳು ಬರುವಾಗ ದೇವರೆಂಬುದಾಗಿ ಕರೆಯುವಂತ ವೇಳೆಯಲ್ಲಿ ದೇವರಾದ ಕರ್ತನು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನ? ಇಲ್ಲಿ ದೇವರಾದ ಕರ್ತನು ನೀತಿವಂತನ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ನಿಜವಾಗಿಯೂ ನೀತಿವಂತರಾಗಿರುವುದಾದರೆ ದೇವರ ಸ್ವರವನ್ನು ಕೇಳ್ತೀರಾ, ದೇವರ ಮಾತಿಗೆ ವಿಧೇಯರಾಗಿ ನಡೀತೀರಾ, ದೇವರಾದ ಕರ್ತನು ವಾಗ್ದಾನ ಮಾಡಿದ ಎಲ್ಲ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿರ್ತೀರಾ. ಇವತ್ತು ಎಲ್ಲವೂ ಲೋಕ ಸಂಬಂಧವಾದ ಮಾತುಗಳು, ಲೋಕ ಸಂಬಂಧವಾದ ಕಾರ್ಯಗಳು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ. ನಿನ್ನನ್ನು ದೇವರಾದ ಕರ್ತನು ಕಾಪಾಡಬೇಕಾ? ದೇವರಾದ ಕರ್ತನು ನಿನ್ನನ್ನು ಕಾಪಾಡಬೇಕಾ? ಪ್ರಿಯರೇ, ಪ್ರಿಯ ದೇವ ಜನರೇ, ಕಳೆದ ದಿನದಲ್ಲಿ ಒಂದು ಸಹೋದರರು ನನ್ನೊಂದಿಗೆ ಹೀಗೆ ಮಾತನಾಡ್ತಾ ಇದ್ದರು. ಅವರ ಆಸ್ತಿ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ತಂದೆದು ಆಸ್ತಿಯಲ್ಲಿ 100 ಎಕರೆ ಇದೆ, ದೊಡ್ಡ ಮನೆ ಇದೆ, ಅದು ಡೆಮೊಲಿಷ್ ಮಾಡಿ ಅದು ಇನ್ನೊಂದು ಹೊಸದಾಗಿ ನಾನು ಕಟ್ಟುತ್ತಿದ್ದೀನಿ, ಅದಕ್ಕೆ 50 ಲಕ್ಷ ಆಗಿದೆ. ಇನ್ನೊಂದು ತಾಯಿದ ಆಸ್ತಿ ಇದೆ, ಆ ಮನೆ ಕೂಡ ಇದೆ, ಅದನ್ನು ಕೂಡ ಕೆಲಸ ಮಾಡಬೇಕು. ಅದನ್ನು ಮಾಡದಿದ್ರೆ ಅವರಿಗೂ ಸಮಾಧಾನ ಆಗಲ್ಲ. ಇನ್ನೊಂದು ಕಡೆ ನನ್ನ ಹೆಂಡತಿ, ನನ್ನ ಮಗುವಿಗೆ ನಾನು ಫ್ಲಾಟ್ ತೆಗೆದುಕೊಟ್ಟಿದ್ದೀನಿ, ನಾನು ಇನ್ನೊಂದು ಕಡೆಯಲ್ಲಿ ಇದ್ದೀನಿ. ಪ್ರಿಯ ದೇವ ಜನರೇ, ಇವತ್ತು ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಆ ಮನುಷ್ಯನೇ ಹೇಳುವಂತ, ಆ ಸಹೋದರನು ಹೇಳುವಂತ ಮಾತು ಏನು, ಎಷ್ಟಿದ್ರು ಕೂಡ ನಂತರ ಬೇಕಾದಷ್ಟಿದೆ, ಎಲ್ಲ ಇದೆ, ಆದರೆ ಸಮಾಧಾನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಸಮಾಧಾನ ಇಲ್ಲ. ಡ್ರಿಂಕ್ಸ್ ಮಾಡ್ತೀನಿ, ಏನು
ಕುಡಿತೀನಿ, ಕುಡಿದು ಮಲಗ್ತೀನಿ. ಹೆಂಡತಿ ಮಗು ಒಂದು ಕಡೆ, ಈ ಮನುಷ್ಯನೊಂದು ಕಡೆ. ದೇವರು ಅವರನ್ನು ಒಂದುಗೂಡಿಸಿದ್ದು ಬೇರೆ ಬೇರೆ ಇರ್ಲಿಕ್ಕ? ಕುಟುಂಬವಾಗಿ ದೇವರಾದ ಕರ್ತನು ಬೇರೆ ಯಾರ? ಕ್ರೈಸ್ತರು ಹೇಳಿದಂತ ಮಾತು, ಕ್ರೈಸ್ತ ಸಹೋದರನು ಹೇಳಿದಂತ ಮಾತು. ಇವತ್ತು ಎಷ್ಟೋ ಕುಟುಂಬದಲ್ಲಿ ಪ್ರಿಯರೇ, ಇವತ್ತು ಲೋಕದ ಹಿಂದೆ ಜನರು ಓಡ್ತಾ ಇದ್ದಾರೆ, ಲೋಕದ ಕುದುರೆಯ ಹಿಂದೆ ಓಡ್ತಿದ್ದಾರೆ. ಇವತ್ತು ನಿಜವಾಗಿ ದೇವರ ವಾಕ್ಯದ ಹಿಂದೆ ಯಾರಿಗೂ ಬರಲಿಕ್ಕೆ ಮನಸ್ಸಿಲ್ಲ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರುವಾಗ ನಾನು ಬ್ಯುಸಿ ಇದ್ದೀನಿ, ನನಗೆ ಪುರ್ಸೊತ್ತಿಲ್ಲ, ಏನು ಕೂಡುವುದಿಲ್ಲ. ಹಾಲೆಲೂಯಾ. ದೇವರು ಕೊಟ್ಟಿರುವಂತ ಒಂದು ಸಮಯ, ದೇವರು ನಿನ್ಗೋಸ್ಕರ ಕೊಟ್ಟಿರುವಂತ ಈ ಸಮಯ ನೀನು ಹೇಗೆ ಕಳೀತಿದ್ಯಾ? ದೇವರಾದ ಕರ್ತನಿಗೆ ನಿನ್ನ ಹೃದಯದಲ್ಲಿ ಜಾಗ ಇಲ್ಲದಿದ್ರೆ, ಸ್ಥಳ ಇಲ್ಲ ಎಂಬುದಾಗಿ ಹೇಳುವುದಾದರೆ ನಿನ್ನ ಜೀವಿತ ಸಮಾಧಾನಕರವಾಗಿರುವುದಿಲ್ಲ. ಗೋಳೋ ಎಂಬುದಾಗಿ. ಹಾಲೆಲೂಯಾ. 100 ಎಕರೆ, 5 ಎಕರೆ, 50 ಎಕರೆ, ಲಕ್ಷಗಟ್ಟಲೆ ನಿನ್ನ ಹತ್ರ ಹಣ ಇರ್ಬೋದ್ರಿ, ಆದರೆ ನಿನ್ನಲ್ಲಿ ಸಮಾಧಾನ ಇಲ್ಲದಿದ್ರೆ, ಆ ಸಹೋದರನ ಹೇಳುವುದು ಒಂದೇ, ಸಮಾಧಾನಕ್ಕೋಸ್ಕರ ನಾನು ಯಾರೊಟ್ಟಿಗೆಲ್ಲ ಸೇರಿ ಏನೇನೋ ನಾನು ಮಾಡ್ತಾ ಇದ್ದೀನಿ. ಹಾಲೆಲೂಯಾ. ಹಣ ಕೊಟ್ಟು ಎಲ್ಲಿ ಕೂಡ ಸಮಾಧಾನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ರೀ. ಇಲ್ಲಿ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಯಜಮಾನನಾಗಿರುವುದಾದರೆ ನಿಮ್ಗೆ ಯಾವ ಕೆಟ್ಟ ಸುದ್ದಿಯ ಭಯ ಕೂಡ ನಿಮ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನಿಮ್ಮ ಎಲುಬುಗಳಲ್ಲಿ ಒಂದು ಕೂಡ ಮುರಿದು ಹೋಗ್ಲಿಕ್ಕೆ ದೇವರಾದ ಕರ್ತನು ಬಿಡುವುದಿಲ್ಲ. ಇವತ್ತು ಎಷ್ಟು ಜನರು ಆ ಬಲಹೀನತೆಯಲ್ಲಿ ಸೈತಾನನು ಲೋಕದ ಆಶೆಯನ್ನು ತೋರಿಸಿ, ಲೋಕದ ಸಂಗತಿಗಳನ್ನು ಅವರನ್ನು ತುಂಬಿ ಹಾಕಿ, ಇವತ್ತು ಎಷ್ಟೋ ಜನರು ನಿಜವಾದ ಜೀವ ಸ್ವರೂಪನಾದ ದೇವರ ಈ ಅನುಭವವನ್ನು ಅನುಭವಿಸದೆ, ಲೋಕದ ಸಂಗತಿಗಳನ್ನು ಅನುಭವಿಸ್ತಾ ತಮ್ಮ ಜೀವಿತವನ್ನು ಅರ್ಧದ ಯಾತ್ರೆಯಲ್ಲಿ ಮುಗಿಸ್ತಾ ಇದ್ದಾರೆ. ಇವತ್ತು ಪ್ರಿಯರೇ, ಒಂದು ತಿಳ್ಕೊಳ್ಳಿ, ನಿನ್ನೊಂದಿಗಿರುವುದೇ ಆಂತರ್ಯ ಆಶಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ ಆಂತರ್ಯ ದಾಶಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಕೊಟ್ಟಿರುವಂತಹ ಸಮಯ, ದೇವರು ಕೊಟ್ಟಿರುವಂತಹ ಅವಕಾಶ, ನೀನು ಬೇಕೆಂಬುದಾಗಿ ಹೇಳಿದ್ರೆ ತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತಿನ ದಿನ ನಾಳೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಾಳಿನ ದಿನ ನಾಡ್ದಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೊಟ್ಟಿರುವಂತಹ ಈ ಸಮಯ, ದೇವರು ನಿನ್ನ ಜೀವಿತದಲ್ಲಿ ಇರುವಂತಹ ಈ ಸಮಯ, ಇದನ್ನು ಉಪಯೋಗಿಸಿಕೋ. ನಿನ್ನ ಹೃದಯ ಎಂಬ ಹಲಗೆಯಲ್ಲಿ ಈ ವಾಕ್ಯವನ್ನು ಬರೆದಿಡು ಪ್ರಿಯರೇ. ಈ ವಾಕ್ಯ ನಿಮ್ಮ ಜೀವಿತವನ್ನು ರೂಪಿಸ್ತದೆ, ಈ ವಾಕ್ಯ ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಡೆಸ್ತದೆ, ಈ ವಾಕ್ಯ ನಿಮ್ಮ ಜೀವಿತಕ್ಕೆ ಆರೋಗ್ಯಕರವಾಗಿದೆ. ಈ ವಾಕ್ಯ ನಿಮ್ಮನ್ನು ಎಲ್ಲ ಕೇಡಿನಿಂದ ಎಲ್ಲ ಸೈತಾನನ ಮೋಸ ಕುತಂತ್ರ ಕಾರ್ಯದಿಂದ ತಪ್ಪಿಸಿ ಕಾಪಾಡ್ತದೆ ಪ್ರಿಯರೇ. ನಿಮ್ಮಲ್ಲಿರುವಂತಹ ಹಣ, ಆಸ್ತಿ, ಅಂತಸ್ತು ನಿನ್ನ ಜೀವಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಆಯುಷ್ಕಾಲವನ್ನು ಕೂಡಿಸಿಕೊಡ್ಲಿಕ್ಕೆ ನಿನ್ನಲ್ಲಿರುವಂತ ಹಣ ಆಗುವುದಿಲ್ಲ. ದೇವರ ಆತ್ಮನು ಮಾತ್ರ, ದೇವರಾದ ಕರ್ತನು ನಿನ್ನ ಹೃದಯ ಎಂಬ ಆಲಯದಲ್ಲಿ ವಾಸಿಸ್ತಾ ಇರುವುದಾದರೆ, ದೇವರ ಮುಂದೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸಲ್ಪಟ್ಟಂತ ನೀವು ಯಾರೇ ಆಗಿರಲಿ, ನೀವು ದೇವರ ಮಕ್ಕಳು, ನೀತಿವಂತರಾಗಿದ್ದೀರಿ. ನೀತಿವಂತರ ಪದವಿಗೆ ನೀವು ಸೇರಿದವರಾಗಿದ್ದೀರಿ, ಅಬ್ರಹಾಮನ ಸಂತತಿಗೆ ನೀವು ಸೇರಿದವರಾಗಿದ್ದೀರಿ. ಆದರೆ ನೀತಿವಂತರಂತೆ ಆ ಪರಿಶುದ್ಧತೆಯ ಜೀವಿತವನ್ನು ನೀವು ಮಾಡ್ತಾ ಇದ್ದೀರಾ? ಇವತ್ತು ದೇವರನ್ನು ಬಿಟ್ಟು, ಇವತ್ತು ವಿಶ್ವಾಸಿಗಳು, ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡಂಥವರೇ, ಇವತ್ತು ಎಷ್ಟು ಜನಗಳು, ಎಷ್ಟು ಮನೆಗಳಲ್ಲಿ ಶಾಪದ ಸಂಗತಿಗಳು ತುಂಬಿಕೊಂಡಿದೆ. ಅರ್ಧ ಆಯುಷ್ಯದಲ್ಲಿ ಮರಣ ಅವರನ್ನು ಕೊಂಡೋಗ್ತಾ ಇದೆ. ಸೈತಾನನು ನಿಮ್ಮ ಜೀವಿತವನ್ನು ಕದ್ದುಕೊಳ್ತಿದ್ದಾನೆ ಪ್ರಿಯರೇ.
ಅದಕ್ಕೋಸ್ಕರ ಇಲ್ಲಿ ನೀತಿವಂತನ ವಿಚಾರದಲ್ಲಿ ಇವತ್ತು ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಕರೆದು ನಿನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ ಆತನ ಸ್ವರವನ್ನು ನಾನು ನೀನು ಕೇಳಬೇಕೆಂಬುದಾಗಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ನಾನು ನೀವು ನೀತಿವಂತರಾಗಿದ್ದೇವೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾನೆ. ಒಂದು ಸಾರಿ ನೋಹನ ಕಾಲದಲ್ಲಿ ನೀರಿನ ಮೂಲಕ ಜಲ ಪ್ರಳಯವಾಗಿ ಹೋಯಿತು. ಇನ್ನು ಜಲ ಪ್ರಳಯದ ಮೂಲಕ ನಾಶ ಅಲ್ಲ, ಬೆಂಕಿಯಿಂದ ನಾಶ ಆಗ್ತದೆ ಪ್ರಿಯರೇ. ಬೆಂಕಿಯಿಂದ ನಾಶ ಆಗ್ತದೆ ಪ್ರಿಯರೇ. ಇದು ಬೆಂಕಿಯಿಂದ ಆಹುತಿಗೆ ಇಡಲ್ಪಟ್ಟಂತ ಲೋಕವಾಗಿದೆ. ಇವತ್ತು ಸೋದೋಮ್ ಗೊಮೋರ ಪಟ್ಟಣಕ್ಕಿಂತ ಕಠಿಣವಾದ ಪಾಪದ ಸಂಗತಿಗಳಲ್ಲಿ ದೇವರ ಕಾರ್ಯಗಳಿಗೆ ವಿರೋಧವಾಗಿ ಇವತ್ತು ಲೋಕ ಹೋಗ್ತಾ ಇದೆ. ಆದರೆ ಆ ದುಷ್ಟ ಲೋಕದ ಮಧ್ಯದಲ್ಲಿ ಅಬ್ರಹಾಮನಂತೆಯೂ ಲೋಟನಂತೆಯೂ ಇವತ್ತು ನೀತಿವಂತರಾಗಿ ನನ್ನನ್ನು ನಿನ್ನನ್ನು ದೇವರಾದ ಕರ್ತನು ಇಟ್ಟಿದ್ದಾನೆ ಪ್ರಿಯರೇ. ಈ ಲೋಕ ನಾಶವಾಗಿ ಹೋಗದಂತೆ ಇವತ್ತು ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಹೋಗಬೇಕು. ಇವತ್ತು ದೇವರಾದ ಕರ್ತನು ನಿನ್ನ ಜೀವಿತದಲ್ಲಿ ನೀನು ಪ್ರಾರ್ಥಿಸುವಾಗ ಮೊರೆ ಇಡುವುದಂದ್ರೆ ಪ್ರಾರ್ಥಿಸುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ತಪ್ಪಿಸಿ ಕಾಪಾಡುತ್ತಾನೆ. ಅವನ ಎಲುಬುಗಳನ್ನು ಕಾಪಾಡ್ತಾನೆ. ದೇವರ ವಾಕ್ಯ ಹೇಳ್ತಾನೆ ಅನೇಕ ಕಷ್ಟಗಳು. ಪ್ರಿಯ ದೇವ ಜನರೇ, ನೀವು ಲೋಕದ ಜನರನ್ನು ನೋಡಿ, ನಾನು ಯೇಸುವನ್ನು ಅಂಗೀಕಾರ ಮಾಡಿದ್ದೇನೆ, ನಾನು ಕ್ರಿಸ್ತನ ಮಗನು, ನನ್ನ ಜೀವಿತದಲ್ಲಿ ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ನನ್ನ ಜೀವಿತದಲ್ಲಿ ಕಷ್ಟ, ಸಂಕಟ, ಹಿಂಸೆ, ನೋವು ತುಂಬಿಕೊಂಡಿದ್ದೆ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಆದರೆ ನಿಮ್ಮ ಜೀವಿತ ದೇವರಾದ ಕರ್ತನು ಪರೀಕ್ಷಿಸಲ್ಪಡ್ತಾ ಇದ್ದಾನೆ. ಪ್ರಿಯ ದೇವಜನರೇ, ನಿಮ್ಮನ್ನು ಕಷ್ಟಕ್ಕಾಗ್ಲಿ, ಹಿಂಸೆಗಾಗ್ಲಿ, ರೋಗಕ್ಕಾಗ್ಲಿ, ನೋವಿಗಾಗ್ಲಿ ಆತನು ದೂಡಿ ಬಿಡುವಂತ ದೇವರಲ್ಲ. ಇದು ಸೈತಾನನು ನಿಮ್ಮ ಜೀವಿತವನ್ನು ನುಂಗುವ ಹುಳಗಳನ್ನಾಗಿ ನಿಮ್ಮನ್ನು ಹುಳಗಳನ್ನಾಗಿ ಆತನು ನುಂಗ್ಲಿಕ್ಕೆ ನೋಡ್ತಿದ್ದಾನೆ. ಆದರೆ ನಿನ್ನ ಕರ್ತನು ನಿನ್ನನ್ನು ನೀವು ವಾಕ್ಯವನ್ನು ಕೇಳುವಂತೆ ನೀವು ಯಾರೇ ಆಗಿರಲಿ, ಪ್ರಿಯ ದೇವ ಜನರೇ, ನಾನು ಪ್ರತಿ ದಿನದ ವಾಕ್ಯದಲ್ಲಿ ಹೇಳುವುದು ಒಂದೇ, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ಕೊಡಿರಿ. ನಿಮ್ಮ ಜೀವಿತದಲ್ಲಿ ಆಗದೆ ಇರುವಂತ ಕಾರ್ಯಗಳನ್ನು ದೇವರಾದ ಕರ್ತನು ನಡೆಸ್ತಾನೆ. ಬೇಕಾದರೆ ನಿಮ್ಮ ಮುಂದೆ ಬೆಟ್ಟಗಳು, ಗುಡ್ಡಗಳು ನಿಮ್ಮ ಮುಂದೆ ನಿಂತಿರ್ಬೋದು. ಆ ಪ್ರಾಬ್ಲಮ್ಸ್ ಇಂದ ನಿಮಗೆ ಹೊರಗೆ ಬರಲಿಕ್ಕೆ ಆಗದೇ ಇರ್ಬೋದು. ನಿಜವಾಗಿಯೂ ನೀವು ನೀತಿವಂತರ ಪದವಿಯಲ್ಲಿದ್ದೀರಾ, ದೇವರ ವಾಕ್ಯವನ್ನು ಕೈಕೊಂಡು ನೀವು ನಡೀತಿದ್ದೀರಾ, ಆ ಬೆಟ್ಟ ಗುಡ್ಡಗಳು ಕರಗಿ ನಿಮ್ಮ ಕಾಲ ಕೆಳಗೆ ಬೀಳ್ತದೆ. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋಗ್ತದೆ. ಎಂಬುದಾಗಿ ನಿನ್ನ ಕರ್ತನಿಗೆ ನಿನ್ನ ಜೀವಿತದಲ್ಲಿರುವಂತಹ ಪ್ರಾಬ್ಲಮ್ಗಳು ಒಂದು ಸಾಸಿವೆ ಕಾಲಿನೋಪಾದಿಯಲ್ಲಿದೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅದು ಬೆಟ್ಟದೋಪಾದಿಯಲ್ಲಿ ಇರ್ಬೋದು, ಆದರೆ ದೇವರ ಎಣಿಕೆಯಲ್ಲಿ ಅದು ಸಾಸಿವೆ ಕಾಳಾಗಿದೆ. ಪ್ರಿಯ ದೇವ ಜನರೇ, ಆ ಬೆಟ್ಟದೋಪಾದಿಯಲ್ಲಿರುವಂತಹ ಪ್ರಾಬ್ಲಮ್ ಇಂದ ನೀವು ಹೊರಗೆ ಬರಬೇಕಾದ್ರೆ, ಹಲ್ಲೆಲೂಯಾ, ನೀತಿವಂತನ ಎಲುಬುಗಳಲ್ಲಿ ಒಂದು ಮುರಿದು ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಲ್ಲ ಕಷ್ಟಗಳಿಂದ ನೀತಿವಂತನನ್ನು ದೇವರಾದ ಕರ್ತನು ಕಾಪಾಡಿ ನಡೆಸ್ತಾನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ನಿಜವಾದ ಕ್ರಿಸ್ತನ ಪ್ರೀತಿ, ಇವತ್ತು ಕ್ರಿಸ್ತಿಯ ಪ್ರೀತಿ ನಿಮ್ಮಲ್ಲಿ ಇದೆಯಾ? ಇವತ್ತು ಲೋಕದಲ್ಲಿ ಸ್ವಾರ್ಥತೆ ತುಂಬಿಕೊಂಡಿದೆ, ಹೊಟ್ಟೆ ಕಿಚ್ಚು, ಮತ್ಸರ ತುಂಬಿಕೊಂಡಿದೆ. ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದು ಒಂದೇ, ತಂದೆಯವರನ್ನು ಕ್ಷಮಿಸು. ಯೇಸು ದೇವರಾದ ಕರ್ತನೇ ಹೇಳ್ತಾನೆ, ನಿನ್ನ ವೈರಿಯನ್ನು ನೀನು ಪ್ರೀತಿಸು ಎಂಬುದಾಗಿ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ದೇವರು ಕೊಡುವಂತ ಮೊದಲ ಆಜ್ಞೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರೀತಿ, ಯಾಕಂದ್ರೆ ದುಷ್ಟತನದಲ್ಲಿ, ನಾಶನದಲ್ಲಿ ಇದ್ದಂತ ನನ್ನನ್ನು ನಿಮ್ಮನ್ನು ಯೇಸು ಸ್ವಾಮಿ ಆ ಪ್ರೀತಿಯಿಂದ ಕಾಪಾಡಿ ನಡೆಸಿದ್ದಾನೆ. ವೈರಿಯಾದ ಸೈತಾನನ ಕೈಯಿಂದ ನನ್ನನ್ನು ನಿಮ್ಮನ್ನು ಬಿಡಿಸಿದ್ದಾನೆ. ಇವತ್ತು ನೀನು ಕ್ರಿಸ್ತನಲ್ಲಿ ಇರುವುದರಿಂದ ನಿಜವಾದ ಆ ಪ್ರೀತಿ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಹಲ್ಲೆಲೂಯಾ. ಇಲ್ಲ ಸ್ವಾರ್ಥತೆ ತುಂಬಿಕೊಂಡಿದೆಯಾ? ಇಲ್ಲ ಲೋಕದ ಸಂಗತಿಗಳನ್ನೇ ಮುಂದೆ ಇಟ್ಟುಕೊಂಡು, ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತೋಕ ಪಡಿರಿ, ಉಳಿದವುಗಳೆಲ್ಲ ಅವುಗಳ ಮೂಲಕ ನಿಮಗೆ ದೊರೆಯಲ್ಪಡ್ತದೆ. ಯಾಕಂದ್ರೆ ನೀತಿವಂತನಿಗೆ ಆಲ್ರೆಡಿ ಎಲ್ಲ ಇಡಲ್ಪಟ್ಟಿದೆ ಪ್ರಿಯರೇ.
ಆದರೆ ಮೊದಲಾಗಿ ಲೋಕವನ್ನು ನೋಡ್ಲಿಕ್ಕೆ ಹೋಗಬೇಡಿ, ಲೋಕದ ಸಂಗತಿಗಳ ಮೇಲೆ ನಂಬಿಕೆ ನೀಡಬೇಡಿ, ದೇವರ ವಾಕ್ಯದ ಮೇಲೆ ನಂಬಿಕೆ ನೀಡಿ. ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿಮ್ಮ ಜೀವಿತವನ್ನು ರೂಪಿಸುವುದು ದೇವರ ವಾಕ್ಯವೇ. ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸುವುದು ದೇವರ ವಾಕ್ಯವೇ. ನಿಮ್ಮ ಜೀವಿತದಲ್ಲಿ ಆರೋಗ್ಯವನ್ನು ಕೊಡುವಂಥದ್ದು ದೇವರ ವಾಕ್ಯವೇ. ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಡೆಸುವಂಥದ್ದು ದೇವರ ವಾಕ್ಯವೇ. ನಿಜವಾಗಿಯೂ ನಿನ್ನೊಂದಿಗಿರುವುದೇ ನನ್ನ ಆಂತರ್ಯದ ಆಶಯ, ನಿನ್ನ ಚಿತ್ತ ಮಾಡುವುದೇ ನನ್ನ ಹೃದಯದ ತವಕವಯ್ಯ ಎಂಬುದಾಗಿ ನಾವು ಆರಾಧನೆ ಮಾಡ್ತೀವಿ. ನಿಜವಾಗಿಯೂ ದೇವರ ಚಿತ್ತವನ್ನು, ದೇವರ ಚಿತ್ತದಂತೆ ನಾನು ನೀವು ನಡ್ಕೊಳ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ ದೇವಜನರೇ, ಈ ದೇವರ ವಾಕ್ಯವನ್ನು ನೀವು ಮುದ್ದಿಡಿ. ಇದರಲ್ಲಿ ಜೀವವಿದೆ, ನಿಮ್ಮ ಜೀವಿತವನ್ನು ರೂಪಿಸ್ತದೆ. ಪ್ರಿಯರೇ, ನೀವು ಎಲ್ಲಿ ಬಿದ್ದಿದ್ದೀರಾ ಆ ಸ್ಥಳದಿಂದ ನಿಮ್ಮನ್ನು ಕೈ ಎತ್ತಿ, ನಿಮ್ಮನ್ನು ಎತ್ತಿ ನಿಲ್ಲಿಸಿ, ನಿಮ್ಮನ್ನು ಆಶೀರ್ವದಿಸಿ ನಡೆಸ್ತದೆ. ಯಾಕಂದರೆ ಅಬ್ರಹಾಮನ ಸಂತತಿಗೆ ನೀವು ಸೇರಿದವರಾಗಿದ್ದೀರಿ. ಅಬ್ರಹಾಮನ ಸಂತತಿಗೆ ನೀವು ಸೇರಿರುವುದಾದರೆ ದೇವರ ವಾಕ್ಯವನ್ನು ಕೈಕೊಂಡು ನೀತಿವಂತರ ಪದವಿಯಲ್ಲಿ, ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ನೀತಿವಂತರ ಪದವಿಯಲ್ಲಿ ಕರೆದಿದ್ದಾನೆ. ನೀತಿವಂತರ ಸ್ಥಾನದಲ್ಲಿ ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ಆ ಸ್ಥಾನದಲ್ಲಿ ನಾವು ಹೋಗುವ. ಆ ನೀತಿವಂತರಿಗೆ ಸಿಗುವಂಥ ಎಲ್ಲ ವಾಗ್ದಾನದ ಆಶೀರ್ವಾದಗಳು ನನಗೂ ನಿಮಗೂ, ನನ್ನ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಅದು ಆಶೀರ್ವಾದಕರವಾಗಿರಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.